ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಕನಕಪುರದಲ್ಲಿ ಇಂದು ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ವಿನಯ್ ವಿಠಲ್ ಕುಂದಾಪುರ ಉದ್ಘಾಟಿಸಿದರು. ಈ ವೇಳೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಶಿಲ್ಪಾ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ರೇಣುಕಾದೇವಿ ದೇಶಪಾಂಡೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಾಧೀಶರಾದ ವಿನಯ್ ವಿಠಲ್ ಕುಂದಾಪುರ, ಇತ್ತೀಚೆಗೆ ನಗರ ಹಾಗೂ ಪಟ್ಟಣಗಳ ಮಾಲ್ಗಳಲ್ಲಿ ವಸ್ತುಗಳ ಖರೀದಿ ಹೆಚ್ಚಾಗುತ್ತಿದ್ದು, ಗ್ರಾಹಕರು ಖರೀದಿಗೂ ಮುನ್ನ ವಸ್ತುಗಳ ಗುಣಮಟ್ಟವನ್ನು ಪರೀಕ್ಷಿಸಬೇಕು ಎಂದರು. ನಾವು ಖರೀದಿಸಿದಾಗ ಅದರ ಬೆಲೆ ಹೇಗಿದೆ ಅಂತ ನೋಡ್ಕೊಳ್ತೀವೋ, ಹಾಗೆ ಅದನ್ನ ಯಾರು ಗುಣಮಟ್ಟದ ಪದಾರ್ಥವನ್ನು ಮಾರ್ತಿದ್ದಾರೆ ಅನ್ನುವಾಗ ಅದನ್ನ ಪಾಯಿಂಟ್ ಮಾಡಿ ಕ್ವೆಶನ್ ಮಾಡಿ ಸಂಬಂಧಪಟ್ಟ ಗ್ರಾಹಕರ ವೇದಿಕೆಗೆ ಅದನ್ನ ತಿಳಿಸುವ ಜವಾಬ್ದಾರಿ ನಮ್ಮಲ್ಲಿದೆ. ಶಿಲ್ಪಾ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಡಿಜಿಟಲ್ ನ್ಯಾಯಾಂಗ ಹಾಗೂ ವಿಶೇಷ ಕಾನೂನಿನ ಮೂಲಕ ಗ್ರಾಹಕರ ವ್ಯಾಜ್ಯಗಳಿಗೆ ಸಂಬಂಧಿಸಿದ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ಕ್ರಮ ಕೈಗೊಂಡಿದೆ. ಗ್ರಾಹಕರಿಗೆ ಇದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ಸುರಕ್ಷತೆ ನೋಡಬೇಕಾಗುತ್ತೆ. ಈ ಎಲ್ಲಾ ಸುರಕ್ಷತೆಯನ್ನು ಮೀರಿ ಇಂದು ಸಾಕಷ್ಟು ಅನುಕೂಲಗಳನ್ನು ಕೂಡ ನಮಗೆ ಡಿಜಿಟಲ್ ನ್ಯಾಯಾಲಯದ ಮೂಲಕ ನಮಗೆ ಏನು ಈ ಪ್ರಕರಣಗಳ ಇತ್ಯರ್ಥ ಆಗ್ತಿದೆ, ಸಾಕಷ್ಟು ಅನುಕೂಲ ಆಗ್ತಿದೆ. ರೇಣುಕಾದೇವಿ, ಗ್ರಾಹಕರ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಇರುವ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯ ಎಂದರು. ಮನವರಿಕೆ ಮಾಡಿಕೊಟ್ಟಿದ್ದಲ್ಲದೆ ಅವರು ಯಾವ ರೀತಿ ದೂರುಗಳನ್ನು ಸಲ್ಲಿಸಲು ಅವಕಾಶಗಳಿವೆ, ಈ ಜಾಗೃತಿಯಲ್ಲಿ ಮತ್ತು ನೇರವಾಗಿ ವ್ಯಕ್ತಿಗತವಾಗಿ ಯಾವ ರೀತಿ ದೂರುಗಳನ್ನು ಸಲ್ಲಿಸಬಹುದಂತ ಮಾಹಿತಿಗಳನ್ನು ನೀಡಿ ಗ್ರಾಹಕೋ ಜಾಗೋ ಗ್ರಾಹಕೋ ಎನ್ನುವ ಪದವನ್ನು ಉಪಯೋಗಿಸಿಕೊಂಡು ಜಾಗೃತರಾಗಲು ಅವರಿಗೆ ಮನವಿ ಮಾಡಲಾಗಿದೆ. ವಿದ್ಯಾರ್ಥಿನಿ ನಂದಿನಿ, ಗ್ರಾಹಕರ ಹಕ್ಕುಗಳ ಕುರಿತು ಮಾಹಿತಿ ದೊರೆತಿದ್ದು ಇದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ತಿಳ್ಕೋಬೇಕು ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಇವತ್ತು ಕೇಳ್ತಾ ₹1 ಕೂಡ ಇಷ್ಟೊಂದು ವ್ಯಾಲ್ಯೂ ಇದ್ಯಾ? ನಾವ್ ಎಷ್ಟೋ ಕಡೆ ತಗೊಂತೀವಿ, ಏನೇನೋ ಮಾಡ್ತೀವಿ, ಅದು ₹1 ₹2 ಏನ್ ಬಿಡು ಅಂತ ಹೊಂಟೋಗ್ಬಿಡ್ತೀವಿ. ಆದ್ರೆ ಅದರಿಂದ ಎಷ್ಟು ಪ್ರಾಬ್ಲಮ್ ನಮ್ಗಾಗ್ತಿದೆ, ಏನಾಗ್ತಿದೆ ಅಂತ ಇದ್ರ ಬಗ್ಗೆ ನಮ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು.